ಆಲ್ರೆಡಿ 6 ಗಂಟೆಗೆ ಎದ್ದಿದ್ದೆ. 5:15ಗೆ ಎದ್ದೀನಿ. ಎದ್ದು ಇಷ್ಟು ಕಸ ಅಂಗಳ ಬಾಗ್ಲ ಎಲ್ಲ ಮುಗಿಸ್ಕೊಂಡು ಕಲ್ಲಿಗೆ ಒರೆಸ್ಕೊಂಡು ಜಳಕ ಮಾಡಿ ಅಡುಗೆಗಿಟ್ಟೆ ಇಟ್ಟನೀಗ. ಆಲ್ರೆಡಿ ಅನ್ನ ಆಗೈತಿ, ಬ್ಯಾಳಿ ಕುದ್ದಾವ. ಆಮೇಲೆ ಗುಡಿಗೂ ಹೋಗಿ ಬಂದೆ. ಇನ್ನೇನು ಪೂಜೆ ಮಾಡಿ ಅಡುಗೆನ ಕಂಪ್ಲೀಟ್ ಮಾಡ್ಬೇಕು. ಅಮಾವಾಸ್ಯೆ ಇವತ್ತು ಸ್ಪೆಷಲ್, ಶಿವರಾತ್ರಿ ಅಮಾವಾಸ್ಯೆ ಸ್ಪೆಷಲ್ ಅಡುಗೆಗಳು ಅದೇ ನಾರ್ಮಲ್ ಕಡುಬು ಅನ್ನ ಪಲ್ಯ ಎಲ್ಲ ಮಾಡ್ತೀವಿ ನೋಡ್ರಿ. ಬಜ್ಜಿ ಬರೀ ಇವತ್ತಿನ ಅಮಾವಾಸ್ಯೆದ ಸ್ಪೆಷಲ್ ಅಡುಗೆಗಳನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕಿಂತ ಮೊದಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಆಲ್ರೆಡಿ ಟೈಮ್ 8 ಗಂಟೆ ಆಗಿತ್ತು. ಪೂಜೆ ಎಲ್ಲ ಮುಗಿಸಿದೆ. ಮಕ್ಕಳು ಎದ್ದಿದ್ವು. ಅವರು ಹಲ್ಲದು ಉಜ್ಜಿ ಚಹಾ ಕೇಳಾಕತ್ರ. ಅವರಿಗೆ ಸ್ವಲ್ಪ ಚಹಾ ಕಾಯಿಸಿ ಕೊಟ್ಟು ನಂದು ಅಡುಗೆನ ಕಂಪ್ಲೀಟ್ ಮಾಡಿದ್ರಾತಂತೇಳಿ ಇತ್ತಾಗ ಹಾಲೂ ಕಾಯ್ಸೋಕ್ಕಿಟ್ಟೆ. ಉಳ್ಳಾಗಡ್ಡಿ ಪಲ್ಯಕ್ಕೆ ಉಳ್ಳಾಗಡ್ಡಿನೂ ಹೆಚ್ಚಿಟ್ಕೊಳಕ್ಕೆ ಎಲ್ಲನೂ ಕೊಯ್ದು ರೆಡಿ ಮಾಡಿ ಇಟ್ಕೊಂಡನಿ. ಇವ್ರಿಗೊಂದು ಸ್ವಲ್ಪ ಚಹಾ ಹಾಕ್ಕೊಟ್ಬಿಟ್ರೆ ನನಗೆ ಸ್ವಲ್ಪ ಫ್ರೀ ಆಕ್ಕನಿ. ಇಲ್ಲ ಅಂದ್ರೆ ಚಹಾ ಮಮ್ಮಿ ಅಂತೇಳಿ ನಿಲ್ತಾರೆ ಇವರು. ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಬೇಕಲ್ಲ. ನೆಕ್ಸ್ಟ್ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡೋಂಬರಿ ಪಟಾಪಟ ಅಂತೇಳಿ. ಇದೊಂದು ಒಗ್ಗರಣೆ ಹಾಕಿದ್ವಿ ಅಂದ್ರೆ ಹಿಟ್ಟು ಬಜ್ಜಿ ಹಿಟ್ಟು ಕಡ್ಬಿನ ಹಿಟ್ಟು ಕೂಡ ನಾದಿಟ್ಟು ಹುಣ್ಗಕ್ಕೆ ಬೆಲ್ಲ ಅದು ಹಾಕಿಂದು ಅದು ಹಿಟ್ಟು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹುಣ್ಗದು ಕಡುಬು ಮಾಡೋಕೆ ಸ್ಟಾರ್ಟ್ ಮಾಡೋಣಂತ. ಈಗ ಪಲ್ಯಕ್ಕೆ ಒಗ್ಗರಣೆನ ಹಾಕ್ತೇನೆ ನೋಡ್ರಿ.
ಫ್ರೆಂಡ್ಸ, ಅಡುಗೆನ ಎಲ್ಲನೂ ಮುಗಿಸಿ, ಪೂಜೆನೂ ಮುಗಿಸಿ, ಎಡೆ ಹಿಡಿಬೇಕಂತೇಳಿ ಮಂಗಳಾರತಿನ ಬೆಳಗದ್ರಾತ, ಕಾಯಿ ಹೊಡೆದ್ರಾತ ಅಂತೇಳಿ ಬಂದೆ. ದೀಕ್ಷಾ ಮಂಗಳಾರತಿ ಬೆಳಗಾಕತ್ಲ, ನಾನು ಮಂಗಳಾರತಿ ಹೇಳಿದೆ. ಇದನ್ನಷ್ಟೇ ಮುಗಿಸಿ ಎಡೆ ಒಂದು ಹಿಡಿದು ನೈವೇದ್ಯ ಮಾಡಿ, ಕಾಯಿ ಹೊಡೆದು ನೈವೇದ್ಯ ಒಂದು ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್. ಬಾಯ್.